ಒಳ ಮೀಸಲಾತಿಗಾಗಿ ಸಂಘಟನೆಗಳ ಆಕ್ರೋಶದ ಕಿಚ್ಚು. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ದಲಿತರ ಕಿಚ್ಚು. ಒಳ ಮೀಸಲಾತಿಗಾಗಿ ಹಲವು ತಿಂಗಳುಗಳಿಂದಲೂ ರಾಜ್ಯದಲ್ಲಿ ಕಿಚ್ಚು ಜೋರಾಗಿದ್ದು, ತುಮಕೂರಿನಲ್ಲಿ ಬಹುಕಾಲದ ಒಳ ಮೀಸಲಾತಿ ಖಾತ್ರಿಪಡಿಸಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಇಂದು ಡಿಎಸ್ಎಸ್ ವತಿಯಿಂದ ಮುಖಂಡರು ಬೀದಿಗಿಳಿದು ಪ್ರತಿಭಟನೆ ನಡೆಸಿದರು. ಹೌದು, ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀತಾ ಇದ್ದು, ಇಂದು ತುಮಕೂರಿನಲ್ಲಿಯೂ ಕೂಡ ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು. ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡದೆ ಸುಮ್ಮನೆ ಕಾಲಹರಣ ಮಾಡ್ತಿದೆ ಅಂತ ಆರೋಪಿಸಿ ಬೀದಿಗಿಳಿದ 106 ಮಂದಿ ದಲಿತ ಮುಖಂಡರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜಕೀಯ ಪಕ್ಷಗಳು ಚುನಾವಣೆ ವೇಳೆಯಲ್ಲಿ ಮಾತ್ರ ಒಳ ಮೀಸಲಾತಿ ಬಗ್ಗೆ ಮಾತಾಡ್ತಾರೆ, ಆದರೆ ಯಾರೂ ಕೂಡ ಜಾರಿಗೆ ತರುವುದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ. 2000ನೇ ಇಸ್ವಿಯಲ್ಲಿ ಸದಾಶಿವ ಆಯೋಗವನ್ನು ರಚನೆ ಮಾಡಿ 2012ರಲ್ಲಿ ಆಯೋಗದ ವರದಿಯನ್ನ ಪಡೆದುಕೊಳ್ತಾರೆ. ಮೀಸಲಾತಿ ಕೊಡಬೇಕು ಅಂತಾರೆ, ಆದರೆ ಯಾವುದೂ ಜಾರಿಗೆ ಬಂದಿಲ್ಲ. ಸರ್ಕಾರ ಮಗುವನ್ನ ಚಿವುಟಿ ತೊಟ್ಟಿಲನ್ನ ಕೂಡ ತೂಗೋ ಕೆಲಸ ಮಾಡ್ತಾ ಇದೆ. ಇದೇ 27ರ ಒಳಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು ಅಂತ ಪ್ರತಿಭಟನಾ ನಿರತ ಮುಖಂಡರು ಆಗ್ರಹಿಸಿದ್ರು. ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ 35 ವರ್ಷಗಳ ನಿರಂತರ ಮಾದಿಗ ಸಮಾಜದ ಹೋರಾಟದ ಜೊತೆಗೆ 1/8/2024ರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ನೀಡಿದಂಥ ತೀರ್ಪನ್ನು ಜಾರಿಗೆ ತರುವಂತೆ ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದರೂ ಕೂಡ ಸುಮಾರು 1.5 ವರ್ಷ ಕಳೆದರೂ ಕೂಡ ನಾಗಮೋಹನ್ ದಾಸರವರು ನೀಡಿದಂಥ ಒಂದು ಪ್ರಾಮಾಣಿಕ ಸ್ಪಷ್ಟ ವರದಿಯನ್ನು ಜಾರಿಗೆ ತರದಲೇ ಕೇವಲ ಇದನ್ನು ವಿಳಂಬ ಮಾಡಿ ಮಾದಿಗರಿಗೆ ಅನ್ಯಾಯ ಮಾಡಬೇಕು ಅಂತ ಹೇಳಿ ಸರ್ಕಾರ ವಿಳಂಬ ನೀತಿಯನ್ನು ಅನುಸರಿಸ್ತಾ ಇರೋದನ್ನು ವಿರೋಧಿಸಿ ನಿರಂತರವಾಗಿ ಮಾದಿಗರ ಅನೇಕ ಸಂಘಟನೆಗಳು ಹೋರಾಟವನ್ನು ಮಾಡಿಕೊಂಡು ಬರ್ತಾ ಇವೆ. ಅದರಂತೆ ಇವತ್ತು ಕೂಡ ಇಡೀ ರಾಜ್ಯದ ಎಲ್ಲ ಕಡೆ ಮಾದಿಗ ಒಕ್ಕೂಟದ ವತಿಯಿಂದ ಹೋರಾಟ ನಡೀತಾ ಇದೆ. ಬಂಧುಗಳೇ, ಯಾಕೆ ಸರ್ಕಾರ ಆಗಲಿ ಮತ್ತೆ ಇತರೆ ನಮ್ಮ ಹೊಲೆಯ ಸಮಾಜದವರು ಮಾದಿಗರನ್ನು ವಿರೋಧಿಸ್ತಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ನಮಗೆ ಅದರ ಅರಿವೇ ಗೊತ್ತಾಗ್ತಾ ಇಲ್ಲ. ಇವತ್ತು ಹೊರ ಮೀಸಲಾತಿಯನ್ನು ವಿರೋಧಿಸಿ ನಮ್ಮ ಹೊಲೆಯ ಸಮಾಜದವರು ರಾಜ್ಯದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಧರಣಿಯನ್ನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ನಾವು ಯಾವತ್ತೂ ನಿಮಗೆ ವಿರೋಧ ಮಾಡಲಿಲ್ಲ, ಮಾದಿಗರಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ನಾವು ಕೇಳ್ತಾ ಇರುವಂಥದ್ದು, ಸರ್ಕಾರ ನೀವೇನಾದರೂ ತೀರ್ಮಾನ ತಗೊಳ್ಳಿ, 15ರಲ್ಲಿ ಕೊಡ್ತೀರಾ ಒಳ ಮೀಸಲಾತಿಯನ್ನು ಎಲ್ಲ ಜಾತಿಗೆ ಸಮಾನವಾಗಿ ಅವರ ಜನಾಂಗಕ್ಕೆ ಅನುಗುಣವಾಗಿ ಕೊಡಿ. 17ರಲ್ಲಿ ಕೊಡ್ತೀರಾ ಅವರ ಜನಾಂಗಕ್ಕೆ ಎಲ್ಲ 101 ಜಾತಿಗಳಿಗೆ ಸಮಾನವಾಗಿ ಕೊಡಿ. ಇದನ್ನು ಕೇಳ್ತಾ ಇದ್ದೀವಿ ಹೊರತು ನಾವು ಒಲೆಯರ ವಿರೋಧಿಗಳಲ್ಲ, ಲಂಬಾಣಿಗಳ ವಿರೋಧಿಗಳಲ್ಲ, ವಡ್ರ ವಿರೋಧಿಗಳಲ್ಲ, ಕೊರಮರ ವಿರೋಧಿಗಳು ಅಲ್ಲ, ಅಲೆಮಾರಿಗರ ವಿರೋಧಿಗಳು ಅಲ್ಲ. ನಾವು ಕೇಳ್ತಾ ಇರೋದು ಸಂವಿಧಾನದ 15/4, ಸಂವಿಧಾನದ 16/4 ಏನು ಜನಸಂಖ್ಯೆಗೆ ಅನುಗುಣವಾಗಿ ಸಮಾನತೆಯನ್ನು ಕೊಡಬೇಕು ಅಂತ ಇದೆ, ಮೀಸಲಾತಿಯನ್ನು ಕೊಡಬೇಕಂತ ಇದೆ, ಅದನ್ನ ಸುಪ್ರೀಂ ಕೋರ್ಟ್ ಎತ್ತಿಡಿದಿದೆ. ನಾವು ಹೇಳ್ತಾ ಇಲ್ಲ, ನಾವು ಹೇಳಿರೋದಲ್ಲ, ಸುಪ್ರೀಂ ಕೋರ್ಟ್ ಎತ್ತಿಡಿದೆ. ಅದರಂತೆ ಸುಪ್ರೀಂ ಕೋರ್ಟಿನ ಪ್ರಕಾರ ನೀವೇನ್ ಮಾಡಿದ್ರಿ? ನಾಗಮೋಹನ್ ದಾಸವರ ಆಯೋಗವನ್ನು ನೀವೇ ನೇಮಕ ಮಾಡಿದ್ರಿ. ನಾವ್ಯಾರು ಪ್ರಪೋಸ್ ಮಾಡಲಿಲ್ಲ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡಿ ಅಂತ. ನೀವೇ ನೇಮಕ ಮಾಡಿದ್ರಿ. ನೀವೇ ಇವತ್ತು ಅದನ್ನು ವಿರೋಧಿಸ್ತೀರಾ ಅಂದ್ರೆ ನಾಗಮೋಹನ್ ದಾಸ್ ಅವರು
1,08,00,000 ಜನರ ಮನೆಗೆ ನಾಗಮೋಹನ್ ದಾಸ್ ಅವರು ಒಬ್ಬರೇ ಹೋಗಿದ್ರಾ? ಒಳ ಮೀಸಲಾತಿಯ ಜಾರಿಗೆ ಒತ್ತಾಯಿಸಿ ಇವತ್ತು ರಾಜ್ಯದಲ್ಲಿ ಎನ್ಮೂರ್ತಿ ನೇತೃತ್ವದ ದಲಿತ ಸಂಘಟನೆಗಳು, ಮಾದಿಗ ಸಂಘಟನೆಗಳು ಮುಖ್ಯಮಂತ್ರಿ ಮನೆಯವರಿಗೆ ಮುತ್ತಿಗೆ ಹಾಕಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇವತ್ತು ಒಳ ಮೀಸಲಾತಿ ಜಾರಿಯಾಗಬೇಕು, ನಾಗಮೋಹನ್ ದಾಸ್ ಆಯೋಗದ ವರದಿ ಜಾರಿಯಾಗಬೇಕು, ಸದಾಶಿವ ಆಯೋಗದ ವರದಿಯನ್ನು ಇವರು ಮೂಲೆಗಿಟ್ಟರು, ಮಾಧುಸ್ವಾಮಿ ವರದಿಯನ್ನು ಮೂಲೆಗೆಸ್ತರು. ಈಗ ನಾಗಮೋಹನ್ ದಾಸ್ ಆಯೋಗದ ವರದಿ ಡಾಟಾ ಪ್ರಕಾರನ ಇವು ಜಾರಿ ಮಾಡಿರೋದು. ಮನೆ ಸಮೀಕ್ಷೆ ಆಗೈತೆ. ಎಲ್ಲರೂ ಒಮ್ಮತದಿಂದ ಏನು ನೀವು ಸೆಷನ್ನಲ್ಲಿ ತೀರ್ಮಾನ ತಗೊಂಡ್ರಿ ಒಳ ಮೀಸಲಾತಿ ಜಾರಿ ಮಾಡ್ತೀವಿ ಅಂತ ಅದನ್ನು ಜಾರಿ ಮಾಡಬೇಕು. ಇಲ್ಲಾಂದರೆ 27ನೇ ತಾರೀಕು ಏನು ತೀರ್ಮಾನ ತಗೊಬೇಕಂತ ಇದ್ದಾಳೆ ಒಳ ಮೀಸಲಾತಿ ಜಾರಿ ಬಗ್ಗೆ, ನೀವಿಂದ ಎಲ್ಲ ಸಚಿವರು ಏನು ರಾಜ್ಯದ ಎಲ್ಲ ಸಚಿವರುಗಳು ಏನಿದ್ದೀರಾ ನೀವು ತೀರ್ಮಾನ ಮಾಡಲಿಲ್ಲ ಅಂತಂದರೆ ಎಲ್ಲ ಜಾತಿಯ ಸಚಿವರುಗಳನ್ನ ನಾವು ಸೋಲಿಸಿ ಮನೆಗೆ ಕಳಿಸ್ತೀವಿ. ಆಮೇಲೆ ಇನ್ನೊಂದೇನಂತಂದರೆ ಎಲ್ಲ MLAಗಳು ಒಳ ಮೀಸಲಾತಿ ಜಾರಿಗೆ ನೀವು ಸೆಷನಲ್ಲಿ ಒತ್ತಾಯ ಮಾಡಬೇಕು, ಸಭೆಯಲ್ಲಿ ಒತ್ತಾಯ ಮಾಡಬೇಕಂತ ಹೇಳಿದ್ರೆ ಸಾಕಷ್ಟು ಜನ ಯಾರು ಒತ್ತಾಯ ಮಾಡ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ಕ್ಷೇತ್ರಕ್ಕೆ ಬಂದು ಮಾದಿಗ ಸಮುದಾಯದ SC ಜನಾಂಗದ ಯಾವುದೇ ಒಂದು ಓಟ್ ಕೊಡಲ್ಲ ಅಂತ ಹೇಳಿ ಎಚ್ಚರಿಸೋದ್ರ ಮೂಲಕ ನಿಮಗೂ ಎಚ್ಚರಿಕೆ ಮಾಡ್ತಾ ಇದೀವಿ. ನಿಮಗೇನಾರನ SC ಜನಾಂಗದ ಓಟ್ ಬೇಕು, ಮಾದಿಗ ಜನಾಂಗದ ಓಟ್ ಬೇಕು ಅಂತಂದ್ರೆ ಕೂಡಲೇ ಒತ್ತಾಯ ಮಾಡಬೇಕು. ಒಳ ಮೀಸಲಾತಿ ಜಾರಿ ಮಾಡಿ ಸಾಮಾಜಿಕ ನ್ಯಾಯ ಎಲ್ಲ ಜಾತಿ ಜನರಿಗೆ, ಇದು ಒಂದೇ ಜಾತಿಗಲ್ಲ, 101 ಜಾತಿಯ ಸಾಮಾಜಿಕ ನ್ಯಾಯಕ್ಕಾಗಿ ಇದು ಹೋರಾಟ. ವಲಯ ಮಾದಿಗರದಲ್ಲ ಇವತ್ತು ಬಿಂಬಿಸ್ತಾ ಇರೋದು. ಇವತ್ತು ಕೆಲವು ಏನು ಪ್ರಜಾಪ್ರಭುತ್ವದ ನಾವು ಅಂಬೇಡ್ಕರ್ ವಾದಿಗಳು ಅಂತ ನೀವು ವಾದ ಮಾಡ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇರೋದು ವಲಯರು ಮಾದಿಗರು ಅಂತ ಈ ಹೋರಾಟ ತೆಗೆದುಕೊಂಡಿದೆ. ವಲಯರು ಮಾದಿಗರು ಹೋರಾಟ ಅಲ್ಲ ಸ್ವಾಮಿ, 101 ಜಾತಿಗೆ ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಕ್ಕಂಥ ಹೋರಾಟ. ಇವತ್ತು 101 ಜಾತಿಯ ಪರವಾಗಿದ್ದೀವಿ, ಅಲೆಮಾರಿಗಳಿಗೂ ನ್ಯಾಯ ಸಿಗ್ಬೇಕಂತ ಹೇಳ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ 100 ಮಂದಿ ದಲಿತ ಮುಖಂಡರು ಭಾಗಿಯಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶದ ಕಿಚ್ಚು ಹೆಚ್ಚಾಗಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.